ಶಿವಣ್ಣ ಚೆನ್ನಾಗಿದ್ದಾರೆ. ನಿಮ್ಮೆಲ್ಲರ ಏನು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಕಾಳಜಿ ಏನಿತ್ತು ಅದನ್ನ ಎಲ್ಲ ಕಡೆನೂ ನಾನು ಹೇಳಿದ್ದೀನಿ. ಮತ್ತೆ ನಾನು ವಿಸ್ತರಣೆ ಮಾಡೋಕ್ಕೆ ಹೋಗೋದಿಲ್ಲ. ಆರಾಮಾಗಿದ್ದಾರೆ. ಇಷ್ಟೊತ್ತಿಗೆ ಬರ್ಬೋದು, ಈಗ ನಾಳೆ ನಾಡ್ದೊಳಗೂ ಬರ್ಬೋದಾಗಿತ್ತು. ನಾನೇ ಒಂದು 10 ದಿವಸ ರೆಸ್ಟ್ ತೊಗೊಂಡು ಬನ್ನಿ ಅಂತ ಹೇಳಿ ಆ ಕಡೆಗೆ ಇದ್ದು, ನಮ್ಮವರಿದ್ದಾರೆ, ಭೀಮಣ್ಣನು ಅಲ್ಲೇ ಇದ್ದಾರೆ. ಇವಾಗ ನಾನು ಈ ಕಡೆ ಬಂದೆ. ಚೆನ್ನಾಗಿದ್ದಾರೆ. ಈಗ ಕಂಪ್ಲೀಟ್ಲಿ ಗುಣಮುಖರಾಗಿ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಬಟ್ ಭಾಳ ದೊಡ್ಡ ಮಟ್ಟದ ಒಂದು ಆಪ್ರೇಷನ್ ಅದನ್ನು ಮುಗಿಸಾಯಿತು. ದೇವ್ರ ದಯದಿಂದ ಅವ್ರ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಅವ್ರ ಅಭಿಮಾನಿ ದೇವರುಗಳು ಏನಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ. ಶಿವಣ್ಣ ಚೆನ್ನಾಗಿದ್ದಾರೆ. ನಿಮ್ಮೆಲ್ಲರ ಏನು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಕಾಳಜಿ ಏನಿತ್ತು ಅದನ್ನ ಎಲ್ಲ ಕಡೆನೂ ನಾನು ಹೇಳಿದ್ದೀನಿ. ಮತ್ತೆ ನಾನು ವಿಸ್ತರಣೆ ಮಾಡೋಕ್ಕೆ ಹೋಗೋದಿಲ್ಲ. ಆರಾಮಾಗಿದ್ದಾರೆ. ಇಷ್ಟೊತ್ತಿಗೆ ಬರ್ಬೋದು, ಈಗ ನಾಳೆ ನಾಡ್ದೊಳಗೂ ಬರ್ಬೋದಾಗಿತ್ತು. ನಾನೇ ಒಂದು 10 ದಿವಸ ರೆಸ್ಟ್ ತೊಗೊಂಡು ಬನ್ನಿ ಅಂತ ಹೇಳಿ ಆ ಕಡೆಗೆ ಇದ್ದು, ನಮ್ಮವರಿದ್ದಾರೆ, ಭೀಮಣ್ಣನು ಅಲ್ಲೇ ಇದ್ದಾರೆ. ಇವಾಗ ನಾನು ಈ ಕಡೆ ಬಂದೆ. ಚೆನ್ನಾಗಿದ್ದಾರೆ. ಈಗ ಕಂಪ್ಲೀಟ್ಲಿ ಗುಣಮುಖರಾಗಿ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಬಟ್ ಭಾಳ ದೊಡ್ಡ ಮಟ್ಟದ ಒಂದು ಆಪ್ರೇಷನ್ ಅದನ್ನು ಮುಗಿಸಾಯಿತು. ದೇವ್ರ ದಯದಿಂದ ಅವ್ರ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಅವ್ರ ಅಭಿಮಾನಿ ದೇವರುಗಳು ಏನಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ.